ಸುಮಾ ಟೈಮ್ಸ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತು ನಾನು ಇಡ್ಲಿ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು 3 ಕಪ್ಪು ಇಡ್ಲಿ ಅಕ್ಕಿ ತೊಗೊಂಡಿದ್ದೀನಿ. 1 ಬೌಲ್ ಅವಲಕ್ಕಿ, 1/2 ಬೌಲ್ ಸಾಬುದಾನ, 3/4 ಕಪ್ ಉದ್ದಿನಬೇಳೆ, 1 ಟೇಬಲ್ ಸ್ಪೂನ್ ಮೆಂತ್ಯದ ಕಾಳನ್ನ ತೊಗೊಂಡಿದ್ದೀನಿ. ಉದ್ದಿನಬೇಳೆ ಮತ್ತು ಇಡ್ಲಿ ಅಕ್ಕಿನ ಒಂದೇ ಕಪ್ ಮೆಷರ್ಮೆಂಟಲ್ಲಿ ತೊಗೊಂಡಿದ್ದೀನಿ. ಈಗ ಇಡ್ಲಿ ಅಕ್ಕಿ, ಮೆಂತ್ಯದ ಕಾಳು, ಅವಲಕ್ಕಿ, ಇಲ್ಲಿ 1 ಬೌಲ್ ಅವಲಕ್ಕಿನ ತೊಗೊಂಡಿದ್ದೀನಿ, ಸಾಬುದಾನ, ಉದ್ದಿನಬೇಳೆ, ಇದನ್ನೆಲ್ಲ 6 ಅವರ್ಸು ನೆನೆ ಹಾಕಬೇಕು. ಈಗ ಇಡ್ಲಿ ಅಕ್ಕಿ, ಉದ್ದಿನಬೇಳೆ, ಸಾಬುದಾನ, ಮೆಂತ್ಯದ ಕಾಳು ಮತ್ತು ಅವಲಕ್ಕಿನ ನೆನೆ ಹಾಕಿದ್ದೀನಿ. ಇದನ್ನು 6 ಅವರು ನೆನೆ ಹಾಕಬೇಕು. ಈಗ ಅಕ್ಕಿ, ಉದ್ದಿನಬೇಳೆ, ಸಾಬುದಾನ, ಮೆಂತ್ಯದ ಕಾಳು, ಅವಲಕ್ಕಿ ಇದನ್ನು 6 ಅವರ್ಸ್ ನೆನೆ ಹಾಕಿದ್ದೀನಿ. ಉದ್ದಿನಬೇಳೆ ಮತ್ತು ಅಕ್ಕಿ ಚೆನ್ನಾಗಿ ನೆಂದಿದೆ. ಈಗ ಒಂದು ಮಿಕ್ಸಿ ಜಾರಲ್ಲಿ ಅಕ್ಕಿ, ಉದ್ದಿನಬೇಳೆ ಎಲ್ಲನೂ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ಮಿಕ್ಸಿ ಜಾರಲ್ಲಿ ನೆನೆ ಹಾಕ್ಕೊಂಡಿರೋ ಅಕ್ಕಿ, ಉದ್ದಿನಬೇಳೆ, ಮೆಂತ್ಯದ ಕಾಳು, ಅವಲಕ್ಕಿ ಮತ್ತು ಸಾಬುದಾನನ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 1/2 ಕಪ್ ವಾಟರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅಕ್ಕಿನ ತುಂಬ ಸಣ್ಣದಾಗಿ ಗ್ರೈಂಡ್ ಮಾಡ್ಕೋಬಾರ್ದು, ಚಿರೋಟಿ ರವೆ ಹದಕ್ಕೆ ಗ್ರೈಂಡ್ ಮಾಡ್ಕೋಬೇಕು. ಈಗ ಇಡ್ಲಿ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಹದಕ್ಕೆ ಇಡ್ಲಿ ಹಿಟ್ಟನ್ನ ರೆಡಿ ಮಾಡ್ಕೋಬೇಕು. ಇಡ್ಲಿಗೆ ನುಣ್ಣಗೆ ಗ್ರೈಂಡ್ ಮಾಡ್ಕೋಬಾರ್ದು, ಚಿರೋಟಿ ರವೆ ಹದಕ್ಕೆ ಗ್ರೈಂಡ್ ಮಾಡ್ಕೊಂಡ್ರೆ ಸಾಕು. 1 ಟೇಬಲ್ ಸ್ಪೂನ್ ಹರಳುಪ್ಪು, ಉಪ್ಪನ್ನ ಇಡ್ಲಿ ಹಿಟ್ಟಿಗೆ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಒಂದು 6 ಅವರ್ಸು ಫರ್ಮೆಂಟೇಷನ್ ಆಗೋಕ್ಕೆ ಬಿಡಬೇಕು. ಇಡ್ಲಿ ಹಿಟ್ಟನ್ನ ನಿನ್ನೆ ನೈಟು ರುಬ್ಬಿ ಇಟ್ಕೊಂಡಿದ್ದೆ. ನೀವಿಲ್ಲಿ ನೋಡ್ಬೋದು ಇಡ್ಲಿ ಹಿಟ್ಟು ಫರ್ಮೆಂಟೇಷನ್ ಆಗಿದೆ. ಹೀಗೆ ಫರ್ಮೆಂಟೇಷನ್ ಆದರೆ ಸಾಕು. ಈಗ ಒಂದು ಇಡ್ಲಿ ಮೌಲ್ಡ್ಗೆ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಇಡ್ಲಿ ಹಿಟ್ಟನ್ನ ಹಾಕ್ತಾ ಇದ್ದೀನಿ. ಈಗ ಇಡ್ಲಿ ಕುಕ್ಕರಲ್ಲಿ ಇಡ್ಲಿ ಮೌಲ್ಡ್ನ ಇಟ್ಟು ಲಿಡ್ನ ಕ್ಲೋಸ್ ಮಾಡಿ ಇಡ್ಲಿನ 10 ಮಿನಿಟ್ಸ್ ಬೇಯಿಸ್ಕೋಬೇಕು. ಈಗ 10 ಮಿನಿಟ್ಸ್ ಇಡ್ಲಿನ ಬೇಯಿಸ್ಕೊಂಡಿದ್ದೀನಿ. ಇಡ್ಲಿ ಬೆಂದಿದೆ, ಇಡ್ಲಿ ರೆಡಿಯಾಗಿದೆ. ಈಗ ಇಡ್ಲಿ ರೆಡಿಯಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.